ಹಲೋ ಫ್ರೆಂಡ್ಸ್, ನಾವು ಇವಾಗ ದಮ್ ಬಿರಿಯಾನಿ ಮಾಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು 1 kg ಚಿಕನ್ ವಿತೌಟ್ ಸ್ಕಿನ್, ಮತ್ತು ಇದಕ್ಕೆ ಬೇಕಾಗಿರೋದು 1 ಟೀ ಸ್ಪೂನು ಟರ್ಮರಿಕ್ ಪೌಡ್ರು, 2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನು ಸಾಲ್ಟು, ಮತ್ತು 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಅರ್ಧ kg ಆನಿಯನ್ ತೊಗೊಂಡು ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು, ಬ್ರೌನಿಷ್ ಆಗಿ ಮಾಡಿಕೊಂಡು ಅದು ಸೈಡ್ಗೆ ಇಟ್ಕೋಬೇಕು. ಅರ್ಧ kg ಈರುಳ್ಳಿ, ಬಿರಿಯಾನಿ ಎಲೆ 2, ಚಕ್ಕೆ 2 ಇಂಚು, 1 ಟೇಬಲ್ ಸ್ಪೂನು ಸೋಂಪು, 4 ಏಲಕ್ಕಿ, 4 ಲವಂಗ, 1 ಟೇಬಲ್ ಸ್ಪೂನು ಶುಂಠಿ, ಬೆಳ್ಳುಳ್ಳಿ ಎಲೆ, ಪುದೀನ, ಟೊಮೊಟೊ ಅರ್ಧ kg. ಅನ್ನ ಬೇಯಿಸಿ ಸಪ್ರೇಟಾಗಿ ಇಟ್ಕೋಬೇಕು. ಹಾಫ್ ಬಾಯ್ಲ್ ಮಾಡಿ ಇಟ್ಕೋಬೇಕು. 1 ಕಪ್ಪು ಎಣ್ಣೆ ತೊಗೊಳ್ಳೋಣ. ಮತ್ತು ಕುಕ್ಕರ್ಗೆ ಹಾಕ್ಕೊಂಡು ಅದರಲ್ಲಿ ಅರ್ಧ kg ಆನಿಯನ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೆಥಿ, ಮತ್ತು ಈರುಳ್ಳಿ, ಪುದೀನ, ಸೋಂಪು, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಅರಿಶಿಣ ಪುಡಿ, ಮತ್ತು ಖಾರದ ಪುಡಿ, ಉಪ್ಪು, ಧನಿಯಾ, ಕಸೂರಿ ಮೆಥಿ ಆಪ್ಷನಲ್, ಲಾಸ್ಟೆಲ್ಲ ಆದರೂ ಹಾಕ್ಬೋದು, ಇಲ್ಲ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಹಾಗಾದರೂ ಹಾಕೋಬೋದು. ಮತ್ತು ಚಿಕನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು, ಎಣ್ಣೆ ಬಿಟ್ಕೊಂಡಂಗೆ ಇರುತ್ತೆ, ಹಾಗೆ ಫ್ರೈ ಮಾಡ್ತಾ ಇರಬೇಕು. ಮತ್ತು ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಬಿಟ್ಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಂಡು ಫೈನಲ್ ಸ್ಟೇಜು ಗ್ರೇವಿ ಎಲ್ಲ ಸೈಡ್ಗೆ ಇಡ್ಸ್ಕೋಬೇಕು. ಒಂದು ಲೇಯರ್ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಫ್ರೈ ಮಾಡಿರೋದು ಈರುಳ್ಳಿ ಇದೆಯಲ್ಲ ಅದನ್ನು ಒಂದು ಲೇಯರ್ ಹಾಕ್ಕೋಬೇಕು. ಅದ್ರ ಮೇಲೆ ಆ ಗ್ರೇವಿ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಅದ್ರ ಮೇಲೆ ರೈಸ್ ಹಾಕಬೇಕು, ವೈಟ್ ರೈಸು. ಮತ್ತು ಅದ್ರ ಮೇಲೆ ಮತ್ತೆ ಈರುಳ್ಳಿ ಫ್ರೈ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರು ಗ್ರೇವಿ ಹಾಕ್ಕೋಬೇಕು, ಗ್ರೇವಿ ಚಿಕನ್ನು ಹಾಕ್ಕೊಂಡು ಅದೇ ಥರ ಎಷ್ಟು ಗ್ರೇವಿ ಚಿಕನ್ ಇದೆ ಅಷ್ಟು ಅದಕ್ಕೆ ತಕ್ಕ ಹಾಗೆ ಲೇಯರ್ಸ್ ಹಾಕ್ಕೊಂಡು ಇಟ್ಕೋಬೇಕು. ಆಮೇಲೆ ಅದನ್ನು ಲಿಡ್ ಹಾಕಿ ಕವರ್ ಮಾಡಿ ಸ್ವಲ್ಪ ಸ್ಟೀಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದಾಗ ರೈಸು ಹಾಫ್ ಬಾಯ್ಲ್ ಆಗಿದೆಯಲ್ಲ, ಸೊ ಗ್ರೇವಿ ಎಲ್ಲ ಚೆನ್ನಾಗಿ ಅದು ರೈಸಲ್ಲಿ ಇಳ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಮತ್ತು ಅದು ರೈಸು ಇನ್ನೂ ಸ್ವಲ್ಪ ಫುಲ್ಲಾಗಿ ಕಂಪ್ಲೀಟಾಗಿ ಬಾಯ್ಲ್ ಆಗುತ್ತೆ. ಆಮೇಲೆ ಇಳಿಸ್ಕೊಂಡು ಒಂದೊಂದು ಸ್ವಲ್ಪ ಲೇಯರ್ ಆಗಿ ರೈಸನ್ನು ತೊಗೋಬೇಕು. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ನೀವೂ ಟ್ರೈ ಮಾಡಬೇಕು. ಮತ್ತು ಬಿರಿಯಾನಿ ಅಂತ ಹೇಳಿದ್ರೆ ಇದು ದಮ್ ಬಿರಿಯಾನಿ ಒಂಥರ ವೆರೈಟಿ. ಇದು ಸ್ಪೆಷಲ್ ಏನಂದರೆ ಫ್ರೈಡ್ ಆನಿಯನ್ ಇದೆಲ್ಲ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿಯಲ್ಲಿ. ಸೊ ಒಂದ್ಸರಿ ಟ್ರೈ ಮಾಡಿ. ಅಡುಗೆ ಕಲಿಯೋರಿಗೆ ಇದು ಟಿಪ್ಸ್ ಕೊಡ್ತೀನಿ. ಫಸ್ಟು ಏನಾದರೂ ಕಲಿಬೇಕನ್ನುವಾಗ ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ಮತ್ತು ರೈಸು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೋಬೇಕು. ಮತ್ತು ಮಸಾಲೆ ಚಿಕನ್ಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೋಬೇಕು. ಮತ್ತು ಎಲ್ಲ ಕಾಂಬಿನೇಷನ್ ಮಾಡಬೇಕು ಅಷ್ಟೇ.